ಇದೆಲ್ಲ ಒಂದು ಕಡೆ ಆದರೆ ರಾಜ್ಯಸಭಾ ಚುನಾವಣೆಯ ಲೆಕ್ಕಾಚಾರಗಳು ಮಹಾಸಂಗ್ರಾಮ 2024ರ ಲೋಕಸಭಾ ಮಹಾಸಂಗ್ರಾಮದಲ್ಲಿ ಮೊದಲ ಹೈ ವೋಲ್ಟೇಜ್ ಕಣವಾಗಿ ಪರಿಣಮಿಸಿರೋದು ಮಂಡ್ಯದ ಲೋಕಸಭಾ ಕ್ಷೇತ್ರ. ಇದೀಗ ಮಂಡ್ಯ ಲೋಕ ಟಿಕೆಟ್ಗಾಗಿ ಹಾಲಿ ಸಂಸದೆ ಸುಮಲತಾ ಹಾಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಇಬ್ಬರೂ ಕೂಡ ಪಟ್ಟನ್ನ ಸಡಿಲಿಸುವ ಲಕ್ಷಣಗಳು ಕಾಣ್ತಾ ಇಲ್ಲ. ಇದು ಬಿಜೆಪಿ ಪಾಳೆಯಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಇವತ್ತು ಸುಮಲತಾ ಅವರು ತಮ್ಮ ಬೆಂಗಳೂರಿನ ಜೆಪಿ ನಗರದ ನಿವಾಸದಲ್ಲಿ ತಮ್ಮ ಬೆಂಬಲಿಗರ ಜೊತೆಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸಿದ್ದಾರೆ. ರೆಬಲ್ ಲೇಡಿ ಮಂಡ್ಯದ ಸ್ವಾಭಿಮಾನಿ ಸಂಸದೆ ಸುಮಲತಾ ಅವರು ಈ ಮೀಟಿಂಗ್ ನಡೆಸಿದ ಸಂದರ್ಭದಲ್ಲಿ ಅದಾದ ಮೇಲೆ ಪ್ರೆಸ್ ಮೀಟ್ ಮಾಡಿ ಮಂಡ್ಯ ಬಿಡೋ ಮಾತೇ ಇಲ್ಲ ಅಂತ ಹೇಳಿ ಮತ್ತೊಮ್ಮೆ ಅಬ್ಬರಿಸಿದ್ದಾರೆ. ಈ ಸಭೆಗೂ ಮುನ್ನ ನಟ ದರ್ಶನ್ ಸಮ್ಮುಖದಲ್ಲಿ ಸುಮಲತಾ ಅವರು ಬಹಳಷ್ಟು ಮಾತುಕತೆಯನ್ನು ನಡೆಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮುನಿಸ್ಕೊಂಡಿದ್ದ ತಮ್ಮ ಆಪ್ತ ಇಂಡುವಾಳ ಸಚ್ಚಿದಾನಂದರನ್ನ ಕೂಡ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಮೂಲಕ ತಮ್ಮ ಬಲವನ್ನು ಮತ್ತಷ್ಟು ಭದ್ರಗೊಳಿಸಿಕೊಳ್ತಾ ಇದ್ದಾರೆ. ಸುಮಲತಾ ಅವರು ಈ ರೀತಿಯಾಗಿ ತಯಾರಾಗ್ತಾ ಇದ್ರೆ ಬಿಜೆಪಿಯ ಹೈಕಮಾಂಡ್ ನಾಯಕರಿಗೆ ಒಂದು ಸುಭದ್ರವಾದ ಸಂದೇಶವನ್ನು ರವಾನೆ ಮಾಡ್ತಿದ್ರೆ, ಇತ್ತ ಕುಮಾರಸ್ವಾಮಿ ಅವರು ಕೈಕಟ್ಟು ಕೂತಿಲ್ಲ. ಸುಮಲತಾ ಅವರು ನಡೆಸ್ತಾ ಇರುವ ಈ ಮೀಟಿಂಗಿಗೆ ಕೌಂಟರ್ ಕೊಡೋ ರೀತಿಯಲ್ಲೇ ಬಿಡದಿಯಲ್ಲಿ ನಡೆದು ಹೋಯಿತು ಮತ್ತೊಂದು ಮೀಟಿಂಗ್. ಬಿಡದಿಯ ಕೇತಗಾನಹಳ್ಳಿಯಲ್ಲಿರುವ ತಮ್ಮ ಫಾರ್ಮ್ ಹೌಸ್ನಲ್ಲಿ ಅಂದರೆ ತೋಟದ ಮನೆಯಲ್ಲಿ ಮಂಡ್ಯ ಭಾಗದ ಜೆಡಿಎಸ್ ನಾಯಕರ ಜೊತೆಯಲ್ಲಿ ಸಭೆ ನಡೆಸಿ ತಮ್ಮದೇ ಆದ ದಾಳವನ್ನು ಉರುಳಿಸಿದ್ದಾರೆ ಕುಮಾರಸ್ವಾಮಿ ಅವರು. ಇದೇ ಸಂದರ್ಭದಲ್ಲಿ ಹಿರಿಯ ಶಾಸಕ ಜಿ.ಟಿ. ದೇವೇಗೌಡರು ಮಂಡ್ಯ ಟಿಕೆಟ್ 100% ಯಾವುದೇ ಅನುಮಾನ ಇಲ್ಲದೆ ಜೆಡಿಎಸ್ಗೆ ಸಿಗೋದು ಕನ್ಫರ್ಮ್ ಅನ್ನೋ ಮಾತನ್ನ ಹೇಳಿದ್ದಾರೆ. ಆ ಮೂಲಕ ಮಂಡ್ಯದ ವಿಚಾರದಲ್ಲಿ ಸುಮಲತಾ ಅವರು ಪಟ್ಟು ಬಿಡೋದಿಲ್ಲ, ಜೆಡಿಎಸ್ ಕೂಡ ಬಿಟ್ಕೊಡೋದಿಲ್ಲ ಅನ್ನೋ ರೀತಿಯ ಸಂದೇಶ ರವಾನೆ ಆಗಿದೆ. ತಮ್ಮ ಬೆಂಬಲಿಗರ ಜೊತೆಯಲ್ಲಿ ಸಭೆ ನಡೆಸಿದ ನಂತರದಲ್ಲಿ ಸುಮಲತಾ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಕೇಳೋಣ. ಅವರೆಲ್ಲಾದರೂ ಹೇಳಿದ್ದಾರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ. ಈವರೆಗೂ ಅವರೇ ಆಗಲಿ ಅವ್ರ ಮಗನೇ ಆಗಲಿ ಅವ್ರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾವು ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಸೀಟ್ಸು ಹಂಚಿಕೆ ಬಗ್ಗೆ ಒಂದಷ್ಟು ನೆಗೋಷಿಯೇಷನ್ಸ್ ನಡೆಯೋದು ಎಲ್ಲಾದರೂ ಅದು ಕಾಮನ್ನೇ, ಅದು ಸಹಜ. ಅದ್ರ ಬಗ್ಗೆ ನಾವು ತುಂಬ ಏನು ತಲೆ ಕೆಡಿಸ್ಕೊಳ್ಳೋದು ಒಂದು ಅವಶ್ಯಕತೆ ಏನಿಲ್ಲ. ಒಂದು ಅಲಯನ್ಸ್ ಅಂತ ಇದ್ಮೇಲೆ ಖಂಡಿತ ಒಂದು ಗಿವ್ ಆ್ಯಂಡ್ ಟೇಕ್ ಅನ್ನೋ ಪಾಲಿಸಿ ಇದ್ದೇ ಇರುತ್ತೆ. ಹಾಗಾಗಿ ಅವರು ಡಿಮ್ಯಾಂಡ್ಸ್ ಇರ್ಬೋದು, ಇವರು ಬೇರೆ ರೀತಿಯ ಒಂದು ಅಶ್ಯೂರೆನ್ಸಸ್ ಇರ್ಬೋದು, ಅದು ಸಹಜ. ಅದನ್ನು ತುಂಬ ಬೇರೆ ರೀತಿಯಲ್ಲಿ ಬಿಂಬಿಸೋ ಅಂಥ ಪ್ರಯತ್ನ ಮಾಡೋದು ಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ನಾಯಕರಾದ ಎಚ್.ಡಿ. ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆಯ ಎಲ್ಲ ಮಾಜಿ ಶಾಸಕರುಗಳನ್ನ, ಪಕ್ಷದ ಅಧ್ಯಕ್ಷರನ್ನ, ಲೋಕಸಭಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳನ್ನ ಕರೆದಿದ್ದಾರೆ. ಆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಿದ್ದಾರೆ, ಚರ್ಚೆ ಮಾಡ್ತೀವಿ. ಮಂಡ್ಯ ಜೆ.ಡಿ.ಎಸ್ಗೆ ಉಳ್ಕೊಂಡಿದೆ, ಅದು ರಾಜ್ಯಕ್ಕೂ ಗೊತ್ತು, ಹೈಕಮಾಂಡ್ಗೂ ಗೊತ್ತು, ನಮಗೂ ಗೊತ್ತು. ಅದರಿಂದನೇ ಇವತ್ತು ಕರೆದಿದ್ದೀವಿ. ಸುಮಲತಾ ಅವರು ಪ್ರಯತ್ನ ಮಾಡಲೇಬೇಕು. ಸುಮಲತಾ ಅವರು ಭಾರತೀಯ ಜನತಾ ಪಕ್ಷದ ಲೋಕಸಭಾ ಸದಸ್ಯರು ಆಗಿಲ್ಲ, ಪಕ್ಷೇತರ ಸ್ಪರ್ಧೆ. ಕಾಂಗ್ರೆಸ್ ಅವರು ಓಟ್ ಹಾಕಿದ್ದಾರೆ ಅಂತ ಅವರೇ ಹೇಳಿದರು. ಬಿ ಜೆ ಪಿಯವರು ಬೆಂಬಲಿಸವ್ರೆ, ನನಗೆ ಕಾಂಗ್ರೆಸ್ ಅವರು ಬೆಂಬಲಿಸವ್ರೆ ಅಂತ ಅವರೇ ಹೇಳಿದ್ದಾರೆ. ಪ್ರಯತ್ನ ಮಾಡ್ತಿದ್ದಾರೆ ಅವರು. ನಮ್ಮ ಸುಮಲತಾ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಮಂಡ್ಯ ಟಿಕೆಟ್ ಇಲ್ಲಿ ಫೈಟ್ ಮಾಡಿದ್ರೆ ಬೆಂಗಳೂರು ನಾರ್ತ್ಗೂ ಕೊಡ್ಬೋದು ಅಂತ ಅವ್ರ ಒಂದು ಪ್ರಯತ್ನ ಇರ್ಬೋದು ಮನಸ್ಸಲ್ಲಿ, ನನಗೆ ಗೊತ್ತಿಲ್ಲ. ಬಟ್ ಬೇರೆಯವ್ರು ಹೇಳೋದು ಆ ರೀತಿ ಅವ್ರು ನಾರ್ತು ಕೊಟ್ಟರು ನಿಂತ್ಕೋತಾರೆ ಅಂತೇಳಿ ಅಟೆಂಪ್ಟ್ ಮಾಡ್ತಿದ್ದಾರೆ ಅಷ್ಟೇ. ಅವರೇನು ಬಿ ಜೆ ಪಿ ಅದಕ್ಕೆ ಜಿ.ಟಿ. ದೇವೇಗೌಡರೇನೋ ಹಿಂಗೆ ಹೇಳಿಬಿಟ್ರು, ಆದರೆ ಸುಮಲತಾ ಹೇಳ್ತಿರೋದೇ ಬೇರೆ ಮಾತಲ್ವಾ. ಬೆಂಗಳೂರು ಉತ್ತರ ದಕ್ಷಿಣ ಯಾವುದೇ ಟಿಕೆಟ್ ಆದರೂ ಕೂಡ ನನಗೇನು ದೊಡ್ಡ ಮಾತಲ್ಲ, ಆದರೆ ನಾನು ಮಂಡ್ಯ ಬಿಡೋ ಮಾತೇ ಇಲ್ಲ ಅಂತ ಹೇಳಿ ಮತ್ತೆ ಅಬ್ಬರಿಸಿದ್ದಾರೆ ಸುಮಲತಾ. ಮಂಡ್ಯ ಬಿಜೆಪಿ ಟಿಕೆಟ್ಗಾಗಿ ಸಂಸದೆ ಸುಮಲತಾ ಅವರ ಪಟ್ಟು ಯಾವುದೇ ಕಾರಣಕ್ಕೂ ಸಡಿಲ ಆಗೋದಿಲ್ಲ ಅನ್ನೋದು ಇವತ್ತು ಮೀಟಿಂಗ್ ನಡೆದ ನಂತರದಲ್ಲಿ ಅವ್ರು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮತ್ತೊಮ್ಮೆ ಸ್ಪಷ್ಟವಾಗಿದೆ. ನಾನು ಪಕ್ಷೇತರಳಾಗಿ ನಿಲ್ತೀನಿ ಅಂತ ಹೇಳಿ ಅವರೆಲ್ಲೂ ಹೇಳಿಲ್ಲ. ಬದಲಾಗಿ ಬಿಜೆಪಿ ಪಕ್ಷದಿಂದಲೇ ಟಿಕೆಟ್ ಸಿಗಬೇಕು, ಅದರಲ್ಲೂ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದಲೇ ಸಿಗಬೇಕು ಅನ್ನೋ ರೀತಿಯಲ್ಲಿ ಪಟ್ಟು ಹಿಡಿದು ಮಾತನಾಡಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಬೆಂಗಳೂರು ಉತ್ತರ ಟಿಕೆಟ್ ಈಗಷ್ಟೇ ಜಿ.ಟಿ. ದೇವೇಗೌಡ ಹೇಳಿದ್ದನ್ನು ನಾವು ಕೇಳಿಸ್ಕೊಳ್ತಾ ಇದ್ವಿ. ಮಂಡ್ಯ ಅಂತ ಹಠ ಮಾಡಿದ್ರೆ ಬಹುಶಃ ಬೆಂಗಳೂರು ಉತ್ತರದಲ್ಲಿ ಟಿಕೆಟ್ ಸಿಗ್ಬೋದೇನೋ, ಈ ಸ್ಟ್ರಾಟಜಿ ಇಟ್ಕೊಂಡು ಸುಮಲತಾ ಅವರು ಈ ರೀತಿ ಮಾಡ್ತಿರಬಹುದು ಅಂತ ಹೇಳಿ. ಆದರೆ ಇದಕ್ಕೆ ಜಿ.ಟಿ. ದೇವೇಗೌಡರು ರಿಯಾಕ್ಷನ್ ಕೊಡೋಕೆ ಮುಂಚೆನೇ ಸುಮಲತಾ ಅವರು ಉತ್ತರ ಕೊಟ್ಬಿಟ್ಟಿದ್ದಾರೆ. ಬೆಂಗಳೂರು ನಾರ್ತು ನನಗೆ ದೊಡ್ಡ ವಿಷಯನೇ ಅಲ್ಲ, ಅಲ್ಲಿ ಟಿಕೆಟ್ ಬೇಕು ಅಂತಂದರೆ ನನಗೇನು ಪಡ್ಕೊಳ್ಳೋದು ದೊಡ್ಡ ವಿಷಯನೇ ಅಲ್ಲ, ಆದರೆ ಮಂಡ್ಯ ಬಿಡೋ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ
ಪುನರುಚ್ಚರಿಸಿದ್ದಾರೆ ಸ್ವಾಭಿಮಾನಿ ಸಂಸದೆ ಸುಮಲತಾ. ಮಂಡ್ಯಗಾಗಿನೇ ನಾನು ಕೆಲಸ ಮಾಡಿದ್ದೀನಿ, ಮಂಡ್ಯಗಾಗಿನೇ ನಾನು ಮುಂದೆ ಕೂಡ ಸೇವೆ ಸಲ್ಲಿಸಲಿಕ್ಕೆ ಮುಂದಾಗ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಹೇಳಿದ್ದಾರೆ ಗೌರ್ತಿ. ಬೆಂಗಳೂರು ಉತ್ತರನೂ ಬೇಡ ದಕ್ಷಿಣನೂ ಬೇಡ, ನನಗೆ ಬೇಕಾಗಿರೋದು ಮಂಡ್ಯದ ಲೋಕಸಭಾ ಟಿಕೆಟೇ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಹಾಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಲ್ಲ, ಬದಲಾಗಿ ಬಿಜೆಪಿಯನ್ನು ನಾನು ಬೆಂಬಲಿಸಿದ್ದೇನೆ, ಹಾಗೇನೆ ಮುಂದುವರಿತೇನೆ ಅಂತ ಹೇಳೋ ಮೂಲಕ ಪರೋಕ್ಷವಾಗಿ ಬಿಜೆಪಿಯಿಂದಲೇ ನನಗೆ ಟಿಕೆಟ್ ಸಿಗಬೇಕು ಅನ್ನೋದನ್ನು ಮತ್ತೊಮ್ಮೆ ಬಿಜೆಪಿ ನಾಯಕರಿಗೆ ಸಂದೇಶ ರವಾನೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಸುಮಲತಾ. ಬಿಜೆಪಿ ಎಲ್ಲ ಕಡೆ ಬೆಳಿಬೇಕು ಅನ್ನೋದು ನನಗೂ ಕೂಡ ಇಷ್ಟ ಇದೆ, ನಾನು ಕೂಡ ಬಿಜೆಪಿಗೆ ಕೊಟ್ಟಿರುವ ಬೆಂಬಲವನ್ನು ಹಿಂದೆ ಪಡೆಯೋ ಅಥವಾ ಬಿಜೆಪಿಯನ್ನು ಬಿಡೋ ಪ್ರಶ್ನೆಯೇ ಇಲ್ಲ. ಬಿಜೆಪಿ ಮತ್ತಷ್ಟು ಬೆಳಿಬೇಕು, ಮಂಡ್ಯದಲ್ಲೂ ಬಿಜೆಪಿ ಅಭ್ಯರ್ಥಿಯಾಗಿ ನಾನು ಗೆಲ್ಲಬೇಕು ಅನ್ನೋ ಅರ್ಥದ ಮಾತನಾಡಿದ್ದಾರೆ ಸುಮಲತಾ ಅವರು. ಬಿಜೆಪಿಯಲ್ಲೇ ಇರಬೇಕು ಅಂತ ಎಲ್ಲರೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ನನ್ನ ಹಿತೈಷಿಗಳು, ಆಪ್ತರು, ಸ್ನೇಹಿತರು, ಹಾಗೆ ರಾಜಕೀಯ ವಲಯದಲ್ಲಿ ನನಗೆ ಬೆಂಬಲವಾಗಿ ನಿಂತಿರುವವರು ಎಲ್ಲರೂ ಕೂಡ ಹೇಳ್ತಿರೋದು ಅದೇನೆ, ಬಿಜೆಪಿ ಬಿಡಬೇಡಿ ಅಂತ ಹೇಳಿ. ಬಿಜೆಪಿ ಬಿಡಬಾರ್ದು ಅಂತಂದರೆ ಮಂಡ್ಯದಿಂದಲೇ ನನಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನು ಮತ್ತೊಮ್ಮೆ ಸಾರಿ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಇವತ್ತಿನ ಮೀಟಿಂಗಿಗೆ ದರ್ಶನ್ ಅವರು ಬಂದಿದ್ದರು. ದರ್ಶನ್ ಅವರ ವಿಚಾರಕ್ಕೂ ಕೂಡ ಒಂದಷ್ಟು ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ಆಗ ನೀವು ಸ್ವತಂತ್ರ ಅಭ್ಯರ್ಥಿಯಾಗಿದ್ರಿ, ಈಗ ಬಿಜೆಪಿಯಿಂದ ಅಂತ ಹೇಳ್ತಿದ್ದೀರಿ, ದರ್ಶನ್ ಅವರು ನಿಮಗೆ ಸಪೋರ್ಟ್ ಮಾಡ್ತಾರಾ ಅನ್ನೋ ಪ್ರಶ್ನೆಗೆ ದರ್ಶನ್ ನೋಡೋದು ಪಕ್ಷ ಅಲ್ಲ, ನನ್ನ ಪರವಾಗಿ ಇದ್ದೇ ಇರ್ತಾರೆ. ನಾನು ಬಿಜೆಪಿಯಿಂದ ನಿಂತರೂ ಅಥವಾ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತರೂ ಕೂಡ ದರ್ಶನ್ ನನ್ನ ಬೆಂಬಲವಾಗಿ ಇದ್ದೇ ಇರ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ಜೋಡೆತ್ತು ಖ್ಯಾತಿಯ ಯಶ್ ಅವ್ರ ಬಗ್ಗೆ ಕೂಡ ಪ್ರಶ್ನೆ ಮಾಡಲಾಯಿತು. ಯಶ್ ಸದ್ಯಕ್ಕೆ ಲಂಡನ್ನಲ್ಲಿದ್ದಾರೆ, ನನಗೆ ಕಾಲ್ ಮಾಡಿದ್ರು, ಮಾತನಾಡಿದ್ದಾರೆ, ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳೋ ಮೂಲಕ ಈ ಬಾರಿ ಕೂಡ ದರ್ಶನ್ ಹಾಗೆ ಯಶ್ ಇಬ್ರು ಕೂಡ ನನ್ನ ಜೊತೆಯಲ್ಲಿ ಇರ್ತಾರೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಸುಮಲತಾ ಅವರು. ಇದರ ಜೊತೆಗೆ ಇವತ್ತಿನ ಮೀಟಿಂಗ್ನಲ್ಲಿ ಮತ್ತೊಂದು ಬಹಳ ಕುತೂಹಲ ಇದ್ದದ್ದು ಇಂಡವಾಳ್ ಸಚ್ಚಿದಾನಂದ ಅವರ ನಡೆ ಬಗ್ಗೆ. ದರ್ಶನ್ ಅವರ ಜೊತೆಯಲ್ಲೇ ಒಟ್ಟಿಗೆ ದರ್ಶನ್ ಅವರ ಕಾರಲ್ಲೇನೆ ಬಂದರು ಇಂಡವಾಳ್ ಸಚ್ಚಿದಾನಂದ ಅವರು. ಇಂಡವಾಳ್ ಸಚ್ಚಿದಾನಂದ ಅವರ ಜೊತೆಯಲ್ಲಿ ಮುನಿಸುತ್ತಾ ಅನ್ನೋ ಪ್ರಶ್ನೆಗೆ ಇಲ್ಲ, ಯಾವುದೇ ಮುನಿಸಿರಲಿಲ್ಲ ಅಂತ ಹೇಳಿ ಸ್ಪಷ್ಟೀಕರಣ ನೀಡಿದ್ದಾರೆ. ಎಲ್ಲ ಊಹಾಪೋಹ, ನಿಜ ಯಾವುದು ಸುಳ್ಳು ಯಾವುದು ಎಲ್ಲವೂ ಕೂಡ ನಮಗೆ ಗೊತ್ತಿದೆ ಅಂತ ಸುಮಲತಾ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ಇದು ಮಂಡ್ಯ ಲೋಕಸಭಾ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಿರುವ ಬೆಳವಣಿಗೆ. ಆದರೆ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.